DD9 ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಬಿಜೆಪಿ ಮುಖಂಡರ ಕಾರ್ಯಕರ್ತರ ಮಾತಿನ ಚಕಮಕಿ, ಅರ್ಧದಲ್ಲಿ ಮೊಟಕುಗೊಂಡಂತಹ ಕಾರ್ಯಕ್ರಮ. ಜಮಖಂಡಿ ನಗರದ ಕೃಷಿ ಇಲಾಖೆಯ ಕಚೇರಿಯ ನೂತನ ಕಟ್ಟಡ ಉದ್ಘಾಟನಾ ಸರ್ಕಾರಿ ಕಾರ್ಯಕ್ರಮ ಪೂರ್ಣವಾಗದೆ ಕಾಂಗ್ರೆಸ್ ಬಿಜೆಪಿ ಮುಖಂಡರ ಕಾರ್ಯಕರ್ತರ ಮಾತಿನ ಚಕಮಕಿಯಲ್ಲಿ ಅರ್ಧದಲ್ಲಿಯೇ ಮೊಟಕುಗೊಂಡಿತು. ಬಿಜೆಪಿ ಕಾಂಗ್ರೆಸ್ ಮುಖಂಡರ ಕಾರ್ಯಕರ್ತರ ನಡುವೆ ನಡೆದಂತಹ ಮಾತಿನ ಚಕಮಕಿ ಶಿಷ್ಟಾಚಾರ ಪಾಲಿಸುವಂತೆ ಶಾಸಕರ ಒತ್ತಾಯ ಬ್ಯಾನರ್ ತೆಗೆದು ಹಾಕಿದಂತಹ ಅಧಿಕಾರಿಗಳು ವೇದಿಕೆಯಿಂದ ಕೆಳಗಿಳಿದು ಹೋದ ಜಿಲ್ಲಾ ಉಸ್ತುವಾರಿ ಸಚಿವ ಪೊಲೀಸ್ ಬಿಗಿ ಬಂದೋಬಸ್ತ್. ಇಂದು ಜಮಖಂಡಿ ಕೃಷಿ ಇಲಾಖೆಯ ಕಚೇರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಡೆದಂತಹ ಹೈಡ್ರಾಮಾ ಇದಾಗಿದೆ. ನಗರದ ಉಪ ಕೃಷಿ ನಿರ್ದೇಶಕರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯದ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಶುರುವಿನಲ್ಲಿಯೇ ಅರ್ಧದಲ್ಲಿಯೇ ಮುಕ್ತಾಯಗೊಂಡಿತು. ಘಟನೆಯ ವಿವರ. ಜಮಖಂಡಿ ಕೃಷಿಕ ಸಮಾಜದ ಆಡಳಿತ ಪದಾಧಿಕಾರಿಗಳು ಸದಸ್ಯರು ಕಟ್ಟಡ ಉದ್ಘಾಟನೆ ಸ್ವಾಗತ ಕೋರಿ ಬ್ಯಾನರ್ ಅಳವಡಿಸಿದ್ದರು. ಇದಕ್ಕೆ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಆಕ್ಷೇಪ ವ್ಯಕ್ತಪಡಿಸಿದರು. ಇದರಿಂದ ಬ್ಯಾನರ್ ಅನ್ನು ತೆರವುಗೊಳಿಸಿದರು. ಬ್ಯಾನರ್ನಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರ ಫೋಟೋ ಇದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶಾಸಕ ನಾಡೋಜ ಜಗದೀಶ್ ಗುಡಗಂಟಿ ಅವರು, ಸರ್ಕಾರಿ ಕಾರ್ಯಕ್ರಮ ಇದು, ಇಲ್ಲಿ ಶಿಷ್ಟಾಚಾರ ಪಾಲನೆ ಆಗಬೇಕು. ಬೇರೆಯವರು ಇಲ್ಲಿ ವೇದಿಕೆಯ ಮೇಲೆ ಕುಳಿತುಕೊಳ್ಳಲು ಬಿಡುವುದಿಲ್ಲ. ಮಾಜಿ ಶಾಸಕರಾದಂತಹ ಆನಂದ್ ನ್ಯಾಮಗೌಡ್ ಬಂದರೆ ನಾನು ವೇದಿಕೆಗೆ ಬರಲ್ಲ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು. ವೇದಿಕೆ ಬ್ಯಾನರ್ನಲ್ಲಿ ಶಾಸಕ ಜಗದೀಶ್ ಗುಡಗುಂಟಿ ಅವರ ಭಾವಚಿತ್ರ ಯಾಕೆ ಹಾಕಿಲ್ಲ ಎಂದು ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಅಜಯ್ ಕಡಪಟ್ಟಿ ಯಮನೂರ್ ಮೂಲಂಗಿ ಅಧಿಕಾರಿಗಳನ್ನು ಪ್ರಶ್ನಿಸಿದರು. ಇದಕ್ಕೆ ಅಧಿಕಾರಿಗಳು ತರಾತುರಿಯಲ್ಲಿ ಉಸ್ತುವಾರಿ ಸಚಿವರಾದಂತಹ RB ತಿಮ್ಮಾಪುರ್ ಶಾಸಕ ಜಗದೀಶ್ ಗುಡಗುಂಟಿ ಅವರ ಭಾವಚಿತ್ರದ ಬ್ಯಾನರ್ ಪ್ರಿಂಟ್ ಹಾಕಿಸಿ ವೇದಿಕೆಯಲ್ಲಿ ಹಾಕಿಸಿದರು. ನಗರಸಭೆ ಸದಸ್ಯರಿಗೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳಿಗೆ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಮಾಡಿರಲಿಲ್ಲ. ಇದಕ್ಕೆ ನಗರಸಭೆ ಸದಸ್ಯರಿಗೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳಿಗೆ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಮಾಡಿರಲಿಲ್ಲ. ಇದಕ್ಕೆ ನಗರಸಭೆ ಅಧ್ಯಕ್ಷರಾದಂತಹ ಪರಮಾನಂದ್ ಗೌರೋಜಿ ಜನಪ್ರತಿನಿಧಿಗಳಿಗೆ ಆಸನದ ವ್ಯವಸ್ಥೆ ಯಾಕೆ ಮಾಡಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಟ್ಟಡದ ಶಿಲಾನ್ಯಾಸ ಕಲ್ಲಿನಲ್ಲಿ ನಗರ ಪ್ರಥಮ ಪ್ರಜೆ ನಗರಸಭೆ ಅಧ್ಯಕ್ಷರಾದಂತಹ ಪರಮಾನಂದ ನವರೋಜಿ, ನಗರ ಯೋಜನಾ ಪ್ರಾಧಿಕಾರದಂತಹ ಅಧ್ಯಕ್ಷ ಅನ್ವರ್ ಮೊಮಿನ್ ಅವರ ಹೆಸರನ್ನು ಯಾಕೆ ಹಾಕಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ಬಿಜೆಪಿ ಮುಖಂಡರ ಕಾಂಗ್ರೆಸ್ ಮುಖಂಡರ ನಡುವೆ ಮಾತಿನ ಚಕಮಕಿ ತಾರಕ್ಕೆ ಹೋಯಿತು. ಇದರಿಂದ ಆಸನರಾಗಿದ್ದಂತಹ ಉಸ್ತುವಾರಿ ಸಚಿವರಾದಂತಹ RB ತಿಮ್ಮಾಪುರ್ ವೇದಿಕೆಯಿಂದ ನಿರ್ಗಮಿಸಿದರು. ಅವರ ಜೊತೆ ಶಾಸಕರಾದಂತಹ ನಾಡೋಜ ಜಗದೀಶ್ ಗುಡಗುಂಟಿ, ತೇರ್ದಾಳ್ ಶಾಸಕ ಸಿದ್ದು ಸವದಿ ವೇದಿಕೆಯಿಂದ ಕೆಳಗಿಳಿದರು. ತೇರ್ದಾಳ್ ಶಾಸಕರಾದಂತಹ ಸಿದ್ದು ಸವದಿ ಅವರು ವೇದಿಕೆಯಿಂದ ಅವರು ಕೂಡ ಕೆಳಗಿಳಿದರು. ತೇರ್ದಾಳ್ ಶಾಸಕರಾದಂತಹ ಸಿದ್ದು ಸವದಿ ಅವರು ನಗರಸಭೆ ಅಧ್ಯಕ್ಷರಾದಂತಹ ಗೌರೋಜಿ ಅವರ ಜೊತೆಗೆ ಅಗೌರವವಾಗಿ ಮಾತನಾಡಿದ್ದನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರ ಶಾಸಕರಾದಂತಹ ಸಿದ್ದು ಸವದಿ ಅವರ ವಿರುದ್ಧ ಘೋಷಣೆಯನ್ನು ಕೂಗಿದರು. ಜಮಖಂಡಿಯ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ್ ಮಾತನಾಡಿ, ಶಾಸಕ ಜಗದೀಶ್ ಗುಡಗುಂಟಿ ಅವರು ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರ ಪಾಲಿಸಬೇಕು. ಈ ಹಿಂದೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬಿಜೆಪಿ ಪದಾಧಿಕಾರಿಗಳನ್ನು ವೇದಿಕೆಯಲ್ಲಿ ಕೂರಿಸಿಕೊಂಡು ಕಾರ್ಯಕ್ರಮ ಮಾಡಿಲ್ವಾ? ಅಂದು ಶಿಷ್ಟಾಚಾರ ನೆನಪು ಆಗಲಿಲ್ವಾ? ನಾನು ಅಧಿಕಾರದಲ್ಲಿದ್ದಾಗ ಬಿಜೆಪಿ ಸರ್ಕಾರ ಇದ್ದರೂ ನಾನು ಕ್ಷೇತ್ರಕ್ಕೆ ಬೇಕಾದ ಯೋಜನೆಗಳನ್ನು ತರುವಲ್ಲಿ ಪ್ರಾಮಾಣಿಕ ಕಾರ್ಯ ಮಾಡಿದ್ದೇನೆ ಎಂದು ಹೇಳಿದರು. ವರದಿ ಕಲ್ಯಾಣಪ್ಪ S. ಬಾಂಗಿ, ಜಮಖಂಡಿ. ಸಂಪಾದಕರು ದಿಲೀಪ್ ದಾಶಾಳ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ನಾವು ತಂದ ಕೇಸ ಇವ್ರನ್ನ ಎಲ್ಲಿ ಇಡಬೇಕು ಅಲ್ಲಿ ಇಡ್ತೀವಿ, ಬಿಡುದಿಲ್ಲ. ಇವ್ರ ನೌಕರಿ ಬಿಟ್ಟು ರಾಜಕಾರಣ ಮಾಡುತ್ತೆ ಹೇಳ್ರಿ ಇವ್ರಿಗೆ ಅಧಿಕಾರಿಗಳು ಹಿಂಗ್ ಮಾಡೋದು ಯಾರು ಆಯ್ತು. ನಾ ಬರ್ತಾರೆ ಇಲ್ಲ ಮಾನ್ಯ ಶಿಕ್ಷಣ ಇಲಾಖೆದವರು ಅದನ್ನ ಮಾಡ್ಯಾರ. ಅಲ್ಲೇ ಒಂದ್ ನಿಮಿಷ ಹಿಡಿದು ಸಹ ಸ್ವಚ್ಛ ಸ್ಪಷ್ಟೀಕರಣ ಯಾಕೆ ಕೊಡ್ತಾ ಇದ್ದೇನೆ ಅಂದ್ರೆ, ನಾ ಹಿಡಿದು ಸಹ ಇರ್ಲಿ, ಅವರು ಪ್ರಯತ್ನ, ನಾವು ಪ್ರಯತ್ನ, ಎಲ್ಲ ಕೂಡ ಪ್ರಯತ್ನ ಮಾಡಿದ್ರ ಎಲ್ಲರಿಗೂ ಒಳ್ಳೇದಾಗ್ತದ, ಅಭಿವೃದ್ಧಿ ಆಗ್ತದ ಮಾಡಿದೀವಿ. ಮೊನ್ನೆ ಮಡ್ಡಿ ಬಾಟ್ಲ್ನಾಗ ಹೋಗಿ ಕೇಸ ನಾನು ಸುಮ್ ಕೂತಿದ್ದೆ. ಅವರು ಬಂದು ನಾವು ಬರ್ಲಿ ಎಲ್ಲ ಕೂಡ ಮಾಡೋಣ, ಒಂದು ಪ್ರಗತಿ ಆಗಲಿ, ಅದಕ್ಕೆ ಡಬಲ್ ಇಂಜಿನ್ ಹಚ್ಚಿದಾಗ ಆಗತ್ತೆ, ಈ ತರ ತಲೆಯಾಗಿತ್ತು. ಆದ್ರೆ ಇವೇನ್ ಮಾಡಿದ್ರು, ಹೋಗಿ ಆನಂದ್ ನ್ಯಾಮಗೌಡ ಇವ್ರಿಗೆ ನೀಗ್ಲಿಲ್ಲ,
ಇವ್ರ ಕಡೆ ಏನು ಕೆಲಸ ಆಗುದಿಲ್ಲ. ಕಡೆಗೆ ನನ್ನಂತೆ ಎಲ್ಲ ಕೈ ಸೋತರು ಅಂತೆ ಬಂದ್ರು. ಆಮೇಲೆ ನಾವು ಮಾಡಿದ್ರಿ. ನನ್ನ ಫೋನ್ ಪ್ರಕಾರ ಆಗಿದ್ದಕ್ಕೆ ಎಲ್ಲ ಕಡೆ ಲೈಟ್ ಸಿಕ್ಕು ಎಲ್ಲ ಸಿಕ್ಕೋದು. ನಾನು ಅದಕ್ಕಿಂತ ಮೊದಲು ನಾ ಫೋನ್ ಮಾತಾಡಿದ್ದೆ. ಅವಾಗ ಒಂದು ಶಬ್ದ ನಾನ ಮಾಡಿದೆ ಅಂತ ಎಲ್ಲಿಯೂ ಹಾಕಲಿಲ್ಲ. ನಾನು ಎಲ್ಲ ಕುಡಿ ಮಾಡಿ ಈಗ ಹಕ್ಕುಪತ್ರ ವಿತರಣೆ ಮಾಡ್ಬೇಕೈತೆ. ಅದಕ್ಕೆ ಸರ್ಕಾರದವರು ಅದಕ್ಕೆ ಒತ್ತು ಕೊಟ್ಟು ಮಾಡಬೇಕು ಅಂತ ನಾ ಹೇಳಿದೆ. ನನ್ನ ಮಾತಂತ ಎದ್ದಿತ್ತು. ಇವ್ರ ಕಡೆ ನೀರಾಗಿಲ್ಲ, ಏನು ಇವ್ರ ಕಡೆ ಆಗುದಿಲ್ಲ. ನಾ ಮಾಡಿದೆ. ಕಡೆಗೆ ನಾವು ಹೋಗಿ ಎದ್ದು ನಿಂತು ಹೇಳಬಾಳೆ ಬತ್ ನಾನು ಹೋಗಿ ಎಲ್ಲಾ ಮಂದಿ ಕೂತಿದ್ದ ಕೇಳಿ ನಾನು ಈ ಎಲ್ಲ ಲೈಟ್ ಸಂಬಂಧ 1 ವರ್ಷ ಜುನ್ನೂರ್ ಅವರು ಎಲ್ಲ ಆಫೀಸರ್ಸ್, ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್ ಹುಟ್ಟು ತಗೊಂಡು ಹೋಗಿ ಮೀಟಿಂಗ್ 4-5 ಸಲ ಮಾಡಿದೆ. ಅವೆಲ್ಲರೂ ಗೊತ್ತದ. ಆಮೇಲೆ ಮಾಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗಿದೆ ಏನು. ಮತ್ತೆ ಅವ್ರಿಗೆ ಬಡವ್ರಿಗೆ 1 ಮೀಟರ್ಗೆ 2,500 ರೂಪಾಯಿ ಕೊಡ್ಬೇಕಾಗಿತ್ತು. ಅದು ತುಂಬಾಕ್ ಆಗೋದಾಗಿತ್ತು ಅವ್ರಿಗೆ. ಆ ಹುಟ್ಟು ರೊಕ್ಕ 8 ಲಕ್ಷ ರೂಪಾಯಿ ನಾನಾ ಹುಡುಗ ಎಲ್ಲ ಬಡವ್ರ ಪರವಾಗಿ ರೊಕ್ಕ ನಾನ ಹಾಕಿ ಲೈಟ್ ಹಾಕಿ ಎಲ್ಲ ಲೈಟ್ ಹಾಕೊಟ್ಟೆ. ಕೇಳಿ ನಾನು ಹೌದು ಲೈಟ್ ಕೊಟ್ಟಾರ ಯಾರು ರೊಕ್ಕ ತುಂಬಿದಾರೆ ಹೇಳ್ರು ಅಂತ ಹೇಳ್ರಿ ಅಂತ ಹುಟ್ಟು ಮುಂದೆ ಎಷ್ಟು ಸುಳ್ಳುಗಾರ ತಮ್ಮ ಪ್ರೋಟೋಕಾಲ್ ಅವ್ರಿಗೆ ಅಧಿಕಾರ ಮ್ಯಾಗ ಬಂದ ಮಾತಾಡಕ್ಕೆ ಅಧಿಕಾರ ಇಲ್ಲ. ಕಾರ್ಡ್ ಪ್ರಿಂಟ್ ಯಾರು ಮಾಡೋದು ಸರ್? ನಮ್ಮ ಆಫೀಸಿಂದ ಅಂದ್ರೆ ಕಾರ್ಯಕ್ರಮ ಯಾರು ಮಾಡ್ಬೇಕು ಇದನ್ನ? ಕಾರ್ಡ್ ಪ್ರಿಂಟ್, ಬ್ಯಾನರ್, ಕಾರ್ಯಕ್ರಮ ಬಿಡ ಇಲ್ಲೇದಾರಲ್ಲ ಬಡ್ಡಿ ಹೊಡ್ರ ಮತ್ತೆ ಯಾರಿಗಾರ ನೀವು ಈಗ ಹಾರಾಡ್ಲಿ ಅವ್ರಿಗೆ ಬಿಟ್ಟದೈತಿ. ನೀವು ಕಾರ್ಡ್ ಚಾಪ್ಸಲಾಕ ಯಾರಿಗೆ ಆಗಾಳ ಏನಂದ್ರೆ ನಿಮ್ಮ ಕಾರ್ಯಕ್ರಮ ಅಂತಿದ್ದು ನೀವು ಹ್ಯಾಂಡ್ ಓವರ್ ಮಾಡಿ ಕೊಡ್ಬೇಕು. ಉದ್ಘಾಟನೆ ಕಾರ್ಯಕ್ರಮ ಮಾಡಿ ಕಾಂಟ್ರಾಕ್ಟ್ ನಲ್ಲಿ ನೀವು ಕಾರ್ಡ್ ಪ್ರಿಂಟ್ ಮಾಡ್ಬೇಕು. ತಹಸೀಲ್ದಾರ್ ಕೇಳ್ಕೊಂಡು ಬ್ಯಾನರ್ ಮಾಡ್ಬೇಕು. ನೀವ್ ಯಾಕೆ ಮಾಡ್ಲಿಲ್ಲ? ಅವ್ರು ಹೇಳ್ತಾರ ಕೇಳಿಲ್ಲ. ಇಬ್ರು ನಮ್ದು ಡಿಪಾಸಿಟ್ ಕಾಂಟ್ರಾಕ್ಷನ್ ಏನು ಸರ್? ಕನ್ಸ್ಟ್ರಕ್ಷನ್ ಮಾಡೋದು ಸರ್, ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬಿಟ್ಬಿಡು ಸರ್. ಅವ್ರಿಗೆ ಹ್ಯಾಂಡ್ ಓವರ್ ಲೆಟರ್ ಅಷ್ಟೇ ಕೊಡ್ತಾರೆ ಸರ್. ಈ ಕಾರ್ಯಕ್ರಮ ಯಾವ ಮಾಡಂಗಿಲ್ಲ. ಇದು ಪ್ರಿಂಟ್ ಯಾರು ಹಾಕ್ಯಾರ ಸರ್? ಅವರ ಹಾಕಿ ಸರ್. ಈಗ ಹೇಳ್ತಾರೆ ಎಲ್ಲರೂ ಡಿಸ್ಟ್ರಿಬ್ಯೂಟ್ ನಾನೇ ಮಾಡ್ತೀನಿ ಅಲ್ಲ ಸರ್. ನನ್ನ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿಲ್ಲ ಸರ್. ಅಲ್ಲ ಬ್ಯಾನರ್ ಅದು ನೀವು ಆಫೀಸಲ್ಲಿ ಮಾಡ್ಬೇಕಲ್ಲ. ಈ ಕಾರ್ಡ್ ಪ್ರಿಂಟ್ ಮಾಡ್ರೆ ಇದ್ರ ಕೂಡ ಬ್ಯಾನರ್ ಪ್ರೋಟೋಕಾಲ್ ಪ್ರಕಾರ ಬ್ಯಾನರ್ ಮಾಡ್ಬೇಕು. ಸುಮ್ಮನೆ ಯಾಕೆ ಜಗಳ ಹಚ್ತಾರೆ ನಿಮಗೆ? ಅವ್ರಿಗೆ ನಮಗೆ ಏನ್ ಇದು ಇಲ್ಲ. ಇದ್ರ ಏನು ಪಾರ್ಟಿ ಕಾರ್ಯಕ್ರಮ, ಬಿಜೆಪಿ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಸರ್ಕಾರಿ ನಿಯಮಾವಳಿ ಪ್ರಕಾರ ಮಾಡ್ಬೇಕು. ಇಷ್ಟು ಮಾಡ್ರೆ ಇಲ್ಲಿ ಮುಂದೆ ಹಾಕ್ರಿ ಕಾರ್ಯಕ್ರಮ. ಇಲ್ಲಿವರೆಗೂ ಆದ್ರೆ ತಪ್ಪು ಮಾಹಿತಿ ಕೊಡುದು, ತಮ್ಮ ಮನಸ್ಸಿಗೆ ಬಂದಾಗ ಹೇಳುದು ಪಬ್ಲಿಕ್ನಾಗ ಅವ್ರಿಗೆ ಹೇಳವ್ರ ಇವರು ಪ್ರೋಟೋಕಾಲ್ ಮೇಲೆ ಕರೀಲಿ ಮ್ಯಾಲ ಅದು ಹಿಟ್ಟು ಸುಳ್ಳು ಹೇಳ್ಕೊತ ಹೇಳ್ತಾನೆ ಸ್ಟೇಜ್ ಮ್ಯಾಗ. ಸುಳ್ಳು ಏನು 4 ವರ್ಷ ಏನು ಮಾಡಿಲ್ಲ. ಜಗಳ ಏನು ಮಾಡಿಲ್ಲ. ಬರೀ ನಾವು ನೋಡೇವು ಪೂರ ಏನ ರೋಡ್ಗಳನ್ನ ತಗ್ಗ ಬಿದ್ದಾವ್. ಮುಚ್ಚುದ್ರಾಗಿತ್ತು ನಮಗೆ ಬೆಂಡ್ ಹೈಟ್ ಮಾಡಕತ್ತೀವಿ. 4 ವರ್ಷ ಪೀರಿಯಡ್ನಾಗ ಏನೂ ಇಲ್ಲ ಅವ್ರ ಕಡೆಯಿಂದ. ಏನ್ ಹಚ್ಚಾರ ಆಟ ಎಲ್ಲ ಒಂದು ಪಾರ್ಟಿ ಸಮಾವೇಶ ಮಾಡಿದಂಗ ಮಾಡ್ಯಾರಪ್ಪ. ಕಾರಣ ಇದು ಬ್ಯಾನರ್ ಹಾಕ, ಇದು ಬ್ಯಾನರ್ದಾಗೆಲ್ಲ ಅದ ಮಾಡ್ಯಾರ. ಹೆಂಗ ಹಂಗಲ್ರಿ ಅವ್ರ ಅಧಿಕಾರಿಗಳು ಇವ್ರು ನಮಗ ಅವ್ರ ತಪ್ಪ ಮತ್ತೆ ನಾವೇನ್ ಮಾಡ್ಬೇಕದಕ್ಕ? ತಪ್ಪು ವಿಚಾರಗಳು ಜನಕ್ಕೆ ಏನು ಮಾಡಿಲ್ಲ. 5 ವರ್ಷದಾಗ ಅಲ್ರಿ ಪ್ರೋಟೋಕಾಲ್ ಆಯ್ತು. ಅದಕ್ಕೆ ತಹಸೀಲ್ದಾರ್ ಕೂಡ ಮಾಡ್ಬೇಕು ಬೇಡ ಬ್ಯಾನರ್ ಕಾರ್ಡ ಮಾಡುದು ಮಾಡಿದ್ದಲ್ಲ ನಮಗ್ ಹೇಳಿ ಮಾಡ್ಬೇಕು. ನಮಗ್ ಗೊತ್ತಿಲ್ಲ, ನಮಗ್ ಹೇಳಿಲ್ಲ. ಅವರೆಲ್ಲ ಅವ್ರನ್ನ ಮಾಡ್ಯಾರ ಮಾಡ್ಯಾರ. ಈಗ ನೋಡ್ರಿ ಇಲ್ಲಿ ಮೇನ್ ಇವ್ರದು ಹಾಕ್ಯಾರ ಎಲ್ಲ. ಅವ್ರೇನ್ದಾರ ಹೇಳ್ರಿ? ಅವ್ರೇನ್ ಸಂಬಂಧ ಅದಾರ್ರಿ? ಶಾಸಕರು ಯಾರಿರ್ತಾರ ಅವ್ರು
ಇದೇನ್ ಸಂಬಂಧ ಇಲ್ಲ, ಅವ್ರ ಆಯ್ಕೆ ತಿರುಗಿ ಮಿರ್ಗಿ ಅದು ಇವ್ರು ನಿಮ್ಮ ನಿರ್ಲಕ್ಷ್ಯದ ಆ ಮೆಂಬರ್ಗಳು 8 ಮಂದಿನ ಮಾಡ್ಬೇಕಂತ ನಮಗ್ ಮಾಹಿತಿ ಕೊಡ್ಲಾರ್ದ 50 ಮಂದಿ ಮೆಂಬರ್ ಆಗಿ ಅವ್ರ ಆಯ್ಕೆ ಆಗ್ಯಾರ. ಗೊತ್ತೈತೆ ನಿಮಗ? ಬರೀ 50 ಮಂದಿ ಮೆಂಬರ್ ಆಗ್ಯಾರ. ಅದಕ್ಕ ಅದ್ರ ಯಾರು ಪೊಲೀಸ್ ಅಧಿಕಾರಿಗಳನ್ನ ಬರುವನ್ನ ಯಾರು ಮುಟ್ಬೇಡ್ರಿ. ಅವ್ರು ಯಾರಿಗೇನು ಮಾಡಿಲ್ಲ. ತಹಸೀಲ್ದಾರ್ ಕಡೆಯಿಂದ ಪ್ರೋಟೋಕಾಲ್ ತಗೊಂಡು ನಿಯಮಾವಳಿ ಪ್ರಕಾರ ಬ್ಯಾನರು ಮತ್ತು ಕಾರ್ಡ್ ಪ್ರಿಂಟ್ ಮಾಡಬೇಕಾಗಿತ್ತು. ಅವರು ಕಾರ್ಡ್ ಪ್ರಿಂಟ್ ಮಾಡ್ಯಾರ ನಿಯಮಾವಳಿ ಪ್ರಕಾರ. ಅದರ ಬ್ಯಾನರ್ ಒಂದು ಪಾರ್ಟಿ ಸಮಾವೇಶ ಇದ್ದವ್ರ ಗತ್ಲೆ ಮಾಡ್ಯಾರ. ಅಲ್ಲಿ ಪ್ರೋಟೋಕಾಲ್ ಇಲ್ದವ್ರನ್ನ ತಂದು ಬ್ಯಾನರ್ದಾಗ ಮೇನ್ ಫೋಟೋ ಹಾಕೋದು ಮಾಡ್ಯಾರ. ಚುನಾಯಿತ ಪ್ರತಿನಿಧಿಗಳು ಮೂಲ್ಯ ಹಾಕ್ಯಾರ. ನಮ್ಮ ಇಬ್ರು MLA ಗಳು ಅವ್ರು ಸೋತವ್ರನ್ನ ಅಗದಿ ಸೆಂಟರ್ದಾಗ ಹಾಕ್ಯಾರ ದೊಡ್ಡ ದೊಡ್ಡ ಫೋಟೋ. ಮತ್ತೆ ಈ ರೀತಿ ಪ್ರೋಟೋಕಾಲ್ ಮೀರಿ ಮಾಡೋವ್ರನ್ನ ನಾವು ಹೇಳಿದ್ವಿ, ನಾವು ಹಕ್ಕು ಚ್ಯುತಿ ಮಂಡನೆ ಮಾಡ್ತೀವಿ ನಿಮ್ಮ ಅಧಿಕಾರಿಗಳ ಮೇಲೆ.
ನಿಮ್ಮ ಪ್ರೋಟೋಕಾಲ್ ಜ್ಞಾನ ಐತಿ ಇಲ್ಲ ಅವ ಬ್ಯಾನರ್ ಕಟ್ಟಿಸಿಕೊಟ್ರಿ ಹೆಂಗ್ರಿ ನೀವು ಇಲ್ಲಿ ನಮ್ಮ ಸರ್ಕಾರಿ ಆಫೀಸ್ದೊಳಗೆ ಅವ್ರು ಕಟ್ತಿದ್ರೆ ಹೊರಗೆ ಕಟ್ಲಿ ನಾವು ಬೇಡ ನಂಗಿಲ್ಲ ಅವ್ರದಟ್ಟ ಫೋಟೋ ದ್ವಾರದ ಹಾಕೊಳ್ಳಿ ಆದ್ರೆ ಇಲ್ಲಿ ಸರ್ಕಾರಿ ಕಾರ್ಯಕ್ರಮದಾಗ ಅವ್ರ ಫೋಟೋ ಹಾಕೋದು ನಾವು ಅಪೋಸ್ ಮಾಡಿದ್ವಿ. ಅಷ್ಟು ಸಮಸ್ಯೆ ಆದ್ರೂ ಕೂಡ ಅವ್ರ ಬಗ್ಗೆ ನಾವು ಎಲ್ಲಿ ಚಕಾರ ಶಬ್ದವನ್ನು ಎತ್ತುವಂತ ಕೆಲಸ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಜನ ಅವಕಾಶ ಕೊಟ್ಟಾರ, ಆ ಅವಕಾಶ ಅವ್ರನ್ನ ಸರಿಯಾಗಿ ಬಳಕೆ ಮಾಡಿ ಕ್ಷೇತ್ರ ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ಬಿಟ್ಟಿದ್ವಿ. ಮುಂದಿನ ದಿನಮಾನಗಳಲ್ಲಿ ಸರಿಯಾದ ವೇದಿಕೆಯಲ್ಲಿ ಏನ್ ಮಾತಾಡ್ಬೇಕು ನಾವು ಮಾತಾಡ್ತೀವಿ ಅದ್ರ ಬಗ್ಗೆ.